ಶೋಭಾ ಶಿವಾನಂದ್ ಅಂತ, ಈ 7ನೇ ವಾರ್ಡ್ನ ನಗರಸಭೆ ಸದಸ್ಯರು ನಮ್ಮ ಶ್ರೀಮತಿ ಅವರು. ಇಲ್ಲಿ ಯಾವುದೇ ಕೆಲಸ ಕಾರ್ಯಗಳಾಗಲಿ ನಾನು ಅವ್ರ ಮುಂದೆ ನಿಂತ್ಕೊಂಡು ಕೆಲಸ ಮಾಡಿಕೊಡ್ತೀನಿ. ಇಲ್ಲಿ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ, ಈಗ ತಾನೇ ನೀವು ನೋಡ್ದಂಗೆ ಇದು ಮಶಾಣಕ್ಕೆ ಹೋಗೋ ಒಂದು ಕೆರೆಗೆ ಹಾಗೂ ಮಶಾಣಕ್ಕೆ ಹೋಗೋ ದಾರಿ ಇದು. ಈ ದಾರಿಯಲ್ಲಿ ನಮಗೆ ಯಾವುದೇ ಅನುಕೂಲ ಆಗಲಿ, ಯಾವುದೇ ಅಧಿಕಾರಿಗಳ ಸ್ಪಂದನೆ ಆಗಲಿ ಕೊಡ್ತಾಯಿಲ್ಲ. ಇಲ್ಲಿ ನಮಗೆ ಇಷ್ಟು ಮಶಾಣ ಇದ್ದರೂ ಕೂಡ ಇಲ್ಲಿ ಹೋಗೋಕ್ಕೆ ದಾರಿ ಇಲ್ಲ. ಹಾಗೆ ಈ ನೈಟ್ ಹೋಟ್ಲು ಮತ್ತು ಪಾರ್ವತಿಪುರ ಈ ಕಡೆ ಭಾಗದಿಂದ ಬರೋ ನೀರೆಲ್ಲನೂ ನಮ್ಮ ಗೌತಮ್ ಕಾಲೋನಿ ಆಸೆನೇ ಹರಿದು ಹೋಗಬೇಕು. ಇದಕ್ಕೆ ರಸ್ತೆ ಆಗಲಿ ಚರಂಡಿಗಳಾಗಲಿ ಯಾವುದು ಅನುಕೂಲ ನಮಗೆ ಇಲ್ಲಿ ಅಧಿಕಾರಿಗಳು ನಮಗೆ ಕೊಡ್ತಾ ಇಲ್ಲ. ಹಾಗೆ ಈ ದಾರಿಯಲ್ಲಿ ಒಂದು ನಂಜುಂಡೇಶ್ವರ ಸ್ವಾಮಿ ದೇವಾಲಯ ಇದೆ. ಇದು ಜಾಗ 16 ಗುಂಟೆ ಇದೆ. 16 ಗುಂಟೆಯಲ್ಲಿ ಒಂದು ದೇವಸ್ಥಾನ ಇದೆ, ಲೈಬ್ರರಿ ಇದೆ, ಆಮೇಲೆ ಒಂದು ಸಮುದಾಯ ಭವನ ಇದೆ, ಹಾಗೆ ಸಾರ್ವಜನಿಕರ ಶೌಚಾಲಯಗಳು ಇದೆ, ಹಾಗೆ ಒಂದು ಅಡುಗೆ ಕೊಠಡಿ ಅಂತ ಮಾಡಿಕೊಟ್ಟಿದ್ದಾರೆ. ಹಾಗೆ ಇತ್ತೀಚಿನ ದಿನಗಳಲ್ಲಿ ನಾನೊಂದು ಜಲಜೀವನಲ್ಲಿ ಒಂದು ಕೊಳವೆ ಬಾವಿನೂ ಕೂಡ ಇಲ್ಲಿ ಕೊರೆಸಿದ್ದೀನಿ. ಒಳ್ಳೆ ನೀರಿದೆ. ಯಾವುದಕ್ಕೆ ಆಗಲಿ ನಮಗೆ ಇಲ್ಲಿ ರಾತ್ರಿ ಹೊತ್ತು ನಮ್ಮ ಕಾಲೋನಿಯವರು ಬರ್ತಾರೋ ಇಲ್ಲ ಬೇರೆ ಕಡೆಯಿಂದ ಬರ್ತಾರೋ ಹುಡುಗರು ಬಂದು ಇಲ್ಲಿ ರಾತ್ರಿ ಹೊತ್ತು ಇಲ್ಲದ ಸಲ್ಲದೆಲ್ಲ ಕೆಲಸಗಳು, ಕುಡಿಯೋದು, ಗಾಂಜಾಗಳು ಹೊಡಿಯೋದು, ಇಸ್ಪೀಟ್ ಆಡೋದು, ಈ ಥರ ಕೆಲಸಗಳು ಮಾಡಿಕೊಂಡು ನಮಗೆ ಇಲ್ಲಿ ಅನುಕೂಲ ಇಲ್ದಿರ ತುಂಬ ತೊಂದರೆ ಆಗ್ತಾಯಿದೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ನಾನು ಮುಖ್ಯವಾಗಿ ಕೇಳ್ಕೊಳೋದು ನಮ್ಮ ಪೊಲೀಸ್ ಇಲಾಖೆಯವ್ರನ್ನ, ನಮಗೆ ರಾತ್ರಿ ಹೊತ್ತು ಇಲ್ಲಿ ಬೀಟ್ಗೆ ಒಂದು ಇಬ್ಬಿಬ್ಬರನ್ನ ಕಳಿಸ್ಬೇಕು ಅಂತ ನಾನು ಅವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಈ ಜಾಗಗಳಲ್ಲಿ ಈಗ ಹೊಸಕೋಟೆ ಟೌನಲ್ಲಿ ನೋಡ್ತಾಯಿದ್ರೆ ಯಾವುದೂ ಇಂಥ ಜಾಗ ಸಿಗ್ತಾಯಿಲ್ಲ. ಅದಕ್ಕೆ ನಾವು ಆ ಕಡೆ ಆವತ್ತಿಂದನೂ ನಮ್ಮ ಹಿರಿಯರು ಇಲ್ಲಿ ಇದನ್ನು ಜಾಗನ ಉಳಿಸ್ಕೊಂಬಂದಿದ್ದಾರೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ನಗರಸಭೆ ಆಗಲಿ, ಹಾಗೆ ನಮ್ಮ ಸ್ಟೇಷನ್ ಪೊಲೀಸ್ ಕಡೆಯಿಂದ ಆಗಲಿ ನಮಗೆ ಅನುಕೂಲ ಮಾಡಿಕೊಡ್ಬೇಕಂತ ನಾನು ಇದು ಮುಖಾಂತರ ತಮ್ಮಲ್ಲಿ. ಈಗ ತಾನೇ ನಾವು BJP ಸರ್ಕಾರ ಇದ್ದಾಗ ಅಧಿಕಾರಿಗಳು ನಮ್ಮ ಮಾತು ಕೇಳ್ತಾ ಇದ್ದರು. ಯಾರೋ ನಮ್ಮ ನಗರಸಭೆಯವರು ನಮ್ಮ ಮಾತು ಕೇಳ್ತಾ ಇದ್ರು. ಇತ್ತೀಚಿನ ದಿನಗಳಲ್ಲಿ ನಮ್ಮ ಮಾತೇ ಗಮನಕ್ಕೆ ತಗೊತಾ ಇಲ್ಲ ಯಾರೂ. ನಾವೇನಾನ ಹೇಳಿದ್ರಾಗ ಬರ್ತೀವಿ, ನಾಳೆ ಬರ್ತೀವಿ, ನಾಡಿದ್ದು ಬರ್ತೀವಿ ಅಂತ ಹೇಳ್ತಾರೆ ಹೊರತು ಇವತ್ತವರೆಗೂ. ಈಗ ತಾನೇ ನಾನು ನಮ್ಮ ಹೆಲ್ತ್ ಇನ್ಸ್ಪೆಕ್ಟ್ರಿಗೂ ಫೋನ್ ಮಾಡಿದ್ದೆ. ಸರ್, ನನ್ನ ಸ್ವಂತ ಖರ್ಚಲ್ಲಿ ನನಗೆ JCB ತಗೊಂಡು ತಿಂಗಳಿಗೆ 2 ಸಲ ನಾನು ಬಂದು ಇಲ್ಲಿ ಎಲ್ಲ ಸ್ವಚ್ಛತೆಯನ್ನು ಮಾಡ್ತಾ ಇರ್ತೀನಿ. ಆದರೂ ಕೂಡ ನಮಗೆ ಅನುಕೂಲ ಇಲ್ಲ. ಅಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಇಲ್ಲಿ ಬಂದು ಕೆಲಸ ಮಾಡಿದ್ರೆ ತಾನೇ ಆಗೋದು. ನಾವು ಎಷ್ಟಂತ ಮಾಡೋಕ್ಕಾಗ್ತದೆ? ನಮ್ಮ ಕೈಯಲ್ಲಾಗಷ್ಟು ನಾವು ಮಾಡ್ತೀವಿ. ಉಳಿದಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಮಾಡಬೇಕು. ದಯವಿಟ್ಟು ಇದಕ್ಕೆ ನಮಗೆ ಒಂದು ವ್ಯವಸ್ಥೆನ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ.